ಮೊದಲನೇದಾಗಿ ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ಆ, ಕರ್ನಾಟಕ ಮುಸ್ಲಿಂ ಯೂನಿಟಿ KMU ಅಂದ್ರೆ ಇದು ಎಲ್ಲರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಬೇರೆ ಬೇರೆ ಎಲ್ಲಾ ಇದರಿಂದನೂ ಕೂಡ KMU ಬಗ್ಗೆ ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರು ಇದ್ರ ಬಗ್ಗೆ ಪ್ರಚಾರ ಆಗ್ಲಿ ಇದರ ಉದ್ದೇಶಗಳಾಗ್ಲಿ ಹೇಳಿದ್ದಾರೆ. KMU ಕರ್ನಾಟಕ ಮುಸ್ಲಿಂ ಯೂನಿಟಿ ವಿಶೇಷವಾಗಿ ಮುಸ್ಲಿಂ ಸಮಾಜದ ಬಹಳಷ್ಟು ಕೆಲಸಗಳು ಈಗ ಅದನ್ನ ಕರ್ನಾಟಕ ಮುಸ್ಲಿಂ ಯೂನಿಟಿ ತನ್ನ ಕೈಗೆ ತಗೊಂಡು ಮಾಡಕತ್ತೈತಿ. ಈಗಾಗಲೇ ಹೇಳಿದೆ ಮುಸ್ಲಿಂ ಸಂಘಟನೆ ಈ ಕುರಿತಂತೆ ಸಾಕಷ್ಟು ಸಂಘಟನೆಗಳು ಕೂಡ ರಾಜ್ಯದಲ್ಲಿ ಇದು ಹೊಸದಾಗಿ KMU ಅದರ ಭವಿಷ್ಯದ ಕಾರ್ಯ ಈಗಾಗಲೇ ಸಾಕಷ್ಟು ಸಂಘಟನೆಗಳು ಅದಕ್ಕಿಂತ ಇದು ಹೇಗೆ ಭಿನ್ನ? ಇದು ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಪೂರ್ಣವಾಗಿ ಶಿಕ್ಷಣದ ಮೇಲೆ ಹೆಚ್ಚಿಗೆ ಒತ್ತು ಕೊಟ್ಟು ಕೆಲಸ ಮಾಡ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ ಇದು ಆಗ್ಲಿ ಮಾಡಿದಾರ. ಆಮೇಲೆ ಬಹಳಷ್ಟು ನಮ್ಮ ಸಮಾಜದ ಆಗ ಹೋಗು ಕೆಲಸಗಳು ಈ ನಮ್ಮ ಕಬ್ರಸ್ಥಾನಗಳದು ಇರ್ಬೋದು ಅಥವಾ ಕಂಪೌಂಡ್ ಗೋಡೆಗಳ ಸಮಸ್ಯೆಗಳು ಇರ್ಬೋದು, ಮಸೀದಿಗಳ ಸಮಸ್ಯೆ ಇರ್ಬೋದು, ಆಮೇಲೆ ಬಹಳಷ್ಟು ನಮ್ಮ ಬಡ ರೈತರಿಗೆ ಅಂದ್ರೆ ನಮ್ಮ ಸಮಾಜದ ಕೆಲ ಬಡ ರೈತರು ಸಾಕಷ್ಟು ತೊಂದರೆಯಲ್ಲಿದ್ದಾರೆ. ಅವರಿಗೆ ನಮ್ಮ ಈ ಸಂಘಟನೆ ಅವ್ರ ಬೆನ್ನೆಲುಬಾಗಿ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡಿದ್ದಾರೆ. ಶಿಕ್ಷಣದ ಬಗ್ಗೆ ಹೇಳಿದೆ. ಶಿಕ್ಷಣದ ಬಗ್ಗೆ ಏನ್ ಸರ್ ಶಿಕ್ಷಣದ ಬಗ್ಗೆ ಏನೆಲ್ಲ ನಮ್ಮ ಸಮಾಜದಲ್ಲಿ ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡೋದು ಬಹಳ ಕಡಿಮೆ ಅಂತ ತಿಳ್ಕೊಂಡು ಮೊದಲಿಂದ ಬಂದಿದ್ದು. ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ಜಾಗೃತೆ, ಶಿಕ್ಷಣದ ಬಗ್ಗೆ ಜಾಗೃತೆ, ಆಮೇಲೆ ನಮ್ಮ ನರ್ಸರಿದಿಂದ ಹಿಡ್ಕೊಂಡು ಬೇಕಾದವರು ಒಂದು ಹೆಚ್ಚಿನ ಉನ್ನತ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಒಂದು ಶಿಕ್ಷಣವನ್ನು ಮಾಡಬೇಕು. ಅದಕ್ಕೆ ಸಮಾಜದಿಂದಾಗ್ಲಿ ಅಥವಾ ಸಂಘಟನೆದಿಂದಾಗ್ಲಿ ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ಬೇಕನ್ನೋದು ಈ ಸಂಘಟನೆಯ ಉದ್ದೇಶ.